ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಶೋಭಾ. ಇವತ್ತು ನಾನು ಒಂದು ಸ್ಪೆಷಲ್ ವಿಡಿಯೋವನ್ನು ನಿಮ್ಮ ಮುಂದೆ ತಂದಿದ್ದೇನೆ. ನಿನ್ನೆ ಅಷ್ಟೇ ಮಗೆಕಾಯಿಂದ ಮಾಡುವಂಥ ಸ್ವೀಟ್ ದೋಸೆಯನ್ನು ಮಾಡಿದ್ದೆ. ವಿಡಿಯೋವನ್ನು ಕೂಡ ಮಾಡಿಕೊಂಡಿದ್ದೆ. ತುಂಬ ಚೆನ್ನಾಗಿ ಅಂದರೆ ಚೆನ್ನಾಗಿ ಬಂತು. ವಿಡಿಯೋವನ್ನು ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಅತ್ಯಂತ ಸುಲಭವಾಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡೋದು ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡ್ದೇ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಗೊತ್ತೇ ಇದೆ ಅಲ್ವಾ, ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಪ್ರೋತ್ಸಾಹಿಸಿ. ವಿಡಿಯೋವನ್ನು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ. ಬನ್ನಿ ಇನ್ನೇನು ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಒಂದು ಈ ರೀತಿಯ ಮೊಗೆಕಾಯಿ. ತುಂಬ ಹಣ್ಣಾಗಿದೆ, ಚಿಕ್ಕದಾಗಿದೆ, ಮಾರ್ಕೆಟಿಂದ ತಂದಿರುವಂಥದ್ದು. ಈ ಒಂದೇ ಒಂದು ಮೊಗೆಕಾಯಿಯಲ್ಲಿ ಎಷ್ಟಾಗತ್ತೆ ಅಷ್ಟು ದೋಸೆಯನ್ನು ಮಾಡ್ತಾಯಿದ್ದೀನಿ. ಇದರಲ್ಲಿ 2 ಕಪ್ ಆಗುವಷ್ಟು ದೋಸೆ ಅಕ್ಕಿಯನ್ನು ನೆನೆಸಿ ಇಟ್ಟಿದ್ದೀನಿ. 3 ತಾಸು ನಾನು ದೋಸೆ ಅಕ್ಕಿಯನ್ನು ನೀರಲ್ಲಿ ಹಾಕಿ ನೆನೆಸಿ ಇಟ್ಟಿದ್ದೆ. ಕಾಣಿಸ್ತಾ ಇದೆ ಅಲ್ವಾ? ಅಕ್ಕಿಯನ್ನು ನೆನೆ ಹಾಕಬೇಕಾದ್ರೆ ಜೀರಿಗೆ ಮತ್ತು ಮೆಂತೆಯನ್ನು ಕೂಡ ಹಾಕಿದೆ. ಇದೇ ಸ್ಪೂನಲ್ಲಿ ಜೀರಿಗೆ 1 ಸ್ಪೂನ್, ಅರ್ಧ ಸ್ಪೂನ್ ಮೆಂತೆ ಹಾಕಿ ನೆನೆಸಿ ಇಟ್ಕೊಂಡಿದ್ದೀನಿ. ಎಲ್ಲವನ್ನು ಕ್ಲೀನ್ ಮಾಡಿ ತೊಳ್ಕೊತೀನಿ. ಹಾಗೆ ಮೊಗೆಕಾಯಿಯನ್ನು ಕೂಡ ಕಟ್ ಮಾಡ್ತೀನಿ. ಹಣ್ಣಾಗಿರುವಂಥ ಈ ಮೊಗೆಕಾಯಿ ಸ್ವೀಟ್ ದೋಸೆಯನ್ನು ಮಾಡಲಿಕ್ಕೆ ಯೋಗ್ಯವಾಗಿದೆ, ಹಾಗಾಗಿ ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲವನ್ನು ಕೂಡ ನಾನೀಗ ಕಟ್ ಮಾಡಿ ಇಟ್ಕೊಂಡೆ. 3 ತಾಸಾಯಿತು. ಅಕ್ಕಿಯನ್ನು ಕೂಡ ಕ್ಲೀನಾಗಿ ತೊಳೆದು ಇಟ್ಟಿದ್ದೀನಿ. ಜೀರಿಗೆ ಮೆಂತೆ ಎಲ್ಲವೂ ಕೂಡ ಇದೆ. ಇದಕ್ಕೆ ನಾನು ಬೇರೆ ನೀರನ್ನು ಸೇರಿಸ್ತಾ ಇಲ್ಲ. ಈ ಮೊಗೆಕಾಯಿದೆ ನೀರಾಗಿಬಿಡುತ್ತೆ. ನೋಡಿ, ಈ ರೀತಿಯಾಗಿ ಮೊಗೆಕಾಯಿ ಕಟ್ ಮಾಡಿರೋದನ್ನು ಹಾಕ್ಕೊಂಡೆ. ಮೊದಲು ಒಂದೇ ಒಂದು ಮೊಗೆಕಾಯನ್ನು ಕಟ್ ಮಾಡಿ ಯೂಸ್ ಮಾಡ್ತಾಯಿದ್ದೀನಿ. 2 ಕಪ್ ಆಗುವಷ್ಟು ಅಕ್ಕಿ, ಜೀರಿಗೆ ಮೆಂತೆ ಸ್ವಲ್ಪ. ಈಗ ಮಿಕ್ಸಿ ಗ್ರ್ಯಾಂಡಿಗೆ ಜಾರಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಅಂದರೆ ಸ್ವಲ್ಪ ದೋಸೆ ಪ್ರಮಾಣ ಇದೆ. ನೋಡಿ, ಬೇರೆ ನೀರನ್ನು ಇದಕ್ಕೆ ನಾನು ಸೇರಿಸಲ್ಲ. ಮೊಗೆಕಾಯಿ ತನ್ನಷ್ಟಕ್ಕೆ ನೀರನ್ನು ಬಿಟ್ಕೊಳ್ಳುತ್ತಲ್ವ, ಹಾಗೆ. ಕೇವಲ 2 ಜಾರ್ ಆಗಿದ್ದು, ಜಾಸ್ತಿ ಏನಾಗಲಿಲ್ಲ. ಹಾಕ್ತಾ ಇದ್ದೀನಿ. ಕ್ಲೀನಾಗಿದೆ. ಅಕ್ಕಿಯಂತೂ ಒಳ್ಳೆ ಫಸ್ಟ್ ಕ್ಲಾಸಾಗಿ ನೆಂದಿದೆ. 3 ತಾಸು ನೆನೆಸಿದ್ದೀನಿ. ಸಾಕು, 3 ತಾಸು ನೆನೆಸಿದರೆ ಫಸ್ಟ್ ಕ್ಲಾಸಾಗಿ ದೋಸೆನ ಮಾಡಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೋಬೇಕು. 1 ಜಾರ್. ಈಗ ಏನು ಮಾಡ್ತೀನಿ ಅಂದರೆ ಕ್ಲೀನಾಗಿ ಮುಚ್ಚಲು ಹಾಕ್ತೀನಿ. ಫೈನಾಗಿ ಗ್ರೈಂಡ್ ಮಾಡ್ತೀನಿ. ನೋಡಿ, ಕಾಣಿಸ್ತಾ ಇದೆ ಅಲ್ವಾ? ಬೇರೆ ನೀರನ್ನು ಸೇರಿಸಿಲ್ಲ. ನೋಡಿ, ಅದು ಕೆಳಗಡೆಯಿಂದ ಮೊಗೆಕಾಯಿ ಮೇಲ್ಗಡೆ ಬಂದು ಪೂರ್ತಿ ನೀರಾಗಿ ಗ್ರ್ಯಾಂಡ್ ಆಗ್ತಾಯಿದೆ. ಫೈನಾಗಿ ಗ್ರ್ಯಾಂಡ್ ಆಗಬೇಕು. ಒಂದೇ ಮೊಗೆಕಾಯಿ ಹೋಳು ಚೂರು ಒಳ್ಕೊಂಬಿಟ್ರೆ ಅದನ್ನು ಸೈಡಿಗೆ ತೆಗೆದು ಹಾಕ್ಕೊಬಿಡಿ. ತೆಗೆದು ಹಾಕಿ ನೀವು ಎಸೆದ್ರಾಯಿತು. ಈ ಕಡೆ ಚೆನ್ನಾಗಿ ರೆಡಿ ಮಾಡಿಕೊಂಡ್ರೆ ಆಯಿತು. ಫೈನಾಗಿ ಗ್ರ್ಯಾಂಡ್ ಆಗಬೇಕದು. ಸ್ವಲ್ಪ ನುಂಪಾಗಲಿಲ್ಲ ಅಂದರೆ ಅದು ಅಷ್ಟು ಚೆನ್ನಾಗಾಗಲ್ಲ. ನೋಡಿ, ಈಗ ಇದೊಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ. ಈ ಪಾತ್ರೆಗೆ ನಾನು ಮಿಕ್ಸಿ ಮಾಡಿರುವಂತಹ ಹಿಟ್ಟನ್ನು ಹಾಕ್ತಾಯಿದ್ದೇನೆ. ಚೂರು ಒಳೆದ್ರೆ ಅದನ್ನು ತೆಗೆದು ಹಾಕಿಬಿಡಬೇಕು. ಅಂದರೆ ಮೊಗೆಕಾಯಿ ಅದಕ್ಕಾಗಿ ಕೆಲವೊಂದು ಸರಿ ಅದು ಎಷ್ಟೇ ನಾವು ಗ್ರ್ಯಾಂಡ್ ಮಾಡಿದರೂ ನುರಿಯಲ್ಲ. ಆದರೂ ಚೆನ್ನಾಗಿ ಗ್ರ್ಯಾಂಡ್ ಮಾಡ್ಕೋಬೇಕು, ಅದು ಇಂಪಾರ್ಟೆಂಟ್ ಇದೆ. ಈಗ ಮತ್ತೊಂದು ಜಾರು, 2 ಜಾರ್ ಆಗಿದೆ ಅಷ್ಟೇ. ಚಿಕ್ಕದಾಗಿತ್ತಲ್ವ ಮೊಗೆಕಾಯಿ, ಹಾಗಾಗಿ ದೋಸೆ ಮಾಡಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು. ಹಾಗಾಗಿ ವಿಡಿಯೋವನ್ನು ಮಾಡ್ಕೊಂಡಿದ್ದೀನಿ. ಈಗ ಒಂದು ವಾರದಿಂದ ಮಾಡಿದಗಳು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಆವತ್ತು ವಿಡಿಯೋವನ್ನು ಮಾಡಿರಲಿಲ್ಲ, ಯಾಕೆಂದರೆ ಅಷ್ಟು ಚೆನ್ನಾಗಿ ಆಗುತ್ತೋ ಇಲ್ಲ ಅಂತ. ಆದರೆ ಇವತ್ತು ಇರಲಿ, ಮೊನ್ನೆ ಚೆನ್ನಾಗಿ ಬಂದಿತ್ತಲ್ವ, ಇವತ್ತು ಮಾಡೋಣ ಮತ್ತೊಂದು ದಿವಸ ಅಂದ್ಕೊಂಡು ವಿಡಿಯೋ ಮಾಡಿಕೊಂಡೆ. ಹಾಗೆ ಯೂಟ್ಯೂಬಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಈಗ ನೋಡಿ, ಮೆಂತೆ ಜೀರಿಗೆ 1 ಸ್ಪೂನ್, ಮೆಂತೆ ಅರ್ಧ ಸ್ಪೂನ್, ಜಾಸ್ತಿ ಬೇಡ. ಯಾಕೆಂದರೆ
ಈ ಸ್ವೀಟ್ ದೋಸೆ ಆದ್ದರಿಂದ ಸ್ವಲ್ಪ ಪರಿಮಳ ಬರಲಿ, ಜೀರಿಗೆ ಮತ್ತು ಮೆಂತ್ಯದು ಅಂದ್ಕೊಂಡು ಹಾಕಿದ್ದೀನಿ ಇದಕ್ಕೆ ಕೆಳಗಡೆ. ನೋಡಿ, ಮತ್ತೆ ನೀರನ್ನು ಇದಕ್ಕೆ ಇದು ಕೂಡ ಸೇರಿಸಿಲ್ಲ. ಕೇವಲ ಎರಡು ಜಾರ್ ಆಗ್ತಾಯಿದೆ. ಇದು ಕೂಡ ಫೈನಾಗಿ ಗ್ರ್ಯಾಂಡ್ ಆಗಲಿ. ಆಯಿತು, ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ವೀಟ್ ದೋಸೆ, ಮೊಗೆಕಾಯಿ ಸ್ವೀಟ್ ದೋಸೆ ಎಲ್ಲರಿಗೂ ಇಷ್ಟ ಆಗುತ್ತೆ. ನಮ್ಮನೇಲಂತೂ ಎಲ್ರಿಗೂ ಇಷ್ಟನೇ. ಹಾಗಾಗಿ ನಾನು ಆಗಾಗ ಸ್ವೀಟ್ ದೋಸೆಯನ್ನು ಮಾಡ್ತಾಯಿರ್ತೀನಿ. ಬಾಳೆಹಣ್ಣಿನ ದೋಸೆ ಮತ್ತು ಮೊಗೆಕಾಯಿ ದೋಸೆ, ಸೌತೆಕಾಯಿ ದೋಸೆ ಮತ್ತು ಹಲಸಿನ ಹಣ್ಣಿನ ದೋಸೆ. ಹಲಸಿನ ಹಣ್ಣಿನ ದೋಸೆ ಮೊನ್ನೆ ಮಾಡಿದ್ದೆ, ವಿಡಿಯೋದಲ್ಲಿ ಹಾಕಲಿಕ್ಕೆ ಆಗಲಿಲ್ಲ. ಈಗ ಇದಕ್ಕೆ 2 ಜಾರ್ ಬಿಸಾಯ್ತಲ್ವ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಉಪ್ಪನ್ನು ಸ್ವೀಟ್ ದೋಸೆ ಆದರೂ ಕೂಡ ಹಾಕಲೇಬೇಕಾಗತ್ತೆ. ಬೆಲ್ಲವನ್ನು ತೆಗೆದಿಟ್ಕೊಂಡಿದ್ದೀನಿ, ಕಾಣಿಸ್ತಾ ಇದೆ ಅಲ್ವಾ. ನನಗಂತೂ ಈ ಬೆಲ್ಲ ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿದೆ ಬೆಲ್ಲವನ್ನು ಕೂಡ ಹಾಕ್ತಾಯಿದ್ದೀನಿ. ಉಪ್ಪು ಸ್ವಲ್ಪ ಸಾಕು, ಸ್ವೀಟ್ ದೋಸೆ ಆದ್ದರಿಂದ ಜಾಸ್ತಿ ಏನು ಬೇಡ. ಇದಕ್ಕೆ ನಾನು ನೀರು ಅಂತೂ ಬೇರೆ ಯಾವುದೂ ಆ್ಯಡ್ ಮಾಡಲಿಲ್ಲ. ಅಕ್ಕಿ ತೊಳಿಬೇಕಾದರೆ ಮಾತ್ರ ಅದು ಮತ್ತು ಕ್ಲೀನಾಗಿ ಇದು ಮಾಡಿಕೊಂಡು ಅಕ್ಕಿ ಜೊತೆಗೆ ಮೊಗೆಕಾಯಿ ಹನ ಹಾಕಿ ಬಿಸಿದ್ದೀನಿ. ಈಗ ಸ್ವೀಟ್ ಎಷ್ಟು ಬೇಕು, ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಾಗುತ್ತೆ. ಇಲ್ಲಿ ಹಾಕಿದ್ದು ಹುಟ್ಟಲ್ಲಿ ಕಾಣಿಸ್ತಾ ಇಲ್ಲ, ಅದು ಬಿದ್ದಿದೆ ಕ್ಲೀನಾಗಿ. ಸ್ವಲ್ಪ ಗಟ್ಟಿಯಾಗಿರುವಂಥ ಬೆಲ್ಲ ಅಲ್ವಾ, ಹಾಗಾಗಿ ಹಾಕಿದ್ದೀನಿ. ಓಕೆ, ಸ್ವೀಟನ್ನು ಜಾಸ್ತಿ ಹಾಕಿದ್ದೀನಿ. ಏಲಕ್ಕಿ ಪೌಡ್ರನ್ನು ಕೂಡ ಸ್ವಲ್ಪ ಹಾಕಿದ್ದೀನಿ. ಹಿಟ್ಟಿಗೆ ಉಪ್ಪು, ಬೆಲ್ಲ ಅಂದರೆ ಜಾಸ್ತಿ ಬೇಕಲ್ವ, ಹಾಗೆ ಏಲಕ್ಕಿ ಪೌಡ್ರ್ 1 ಸ್ಪೂನು, ಅರಿಶಿಣ ಪೌಡ್ರನ್ನು ಕೂಡ ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ. ಯಾಕೆಂದರೆ ಸ್ವಲ್ಪ ಕಲರ್ ಕೂಡ ಚೆನ್ನಾಗಿ ಬರಲಿ, ಹೆಲ್ದಿ ಕೂಡ ಅಲ್ವಾ ಅರಿಶಿಣ ಪೌಡ್ರ್, ಹಾಗಾಗಿ ಹಾಕಿದ್ದೀನಿ. ಕ್ಲೀನಾಗಿ ಹಿಟ್ಟಿನ ಜೊತೆ ಎಲ್ಲವನ್ನು ಮಿಕ್ಸ್ ಮಾಡ್ತೀನಿ. ನೋಡಿ, ಈಗ ಚೆನ್ನಾಗಿ ಅದನ್ನು ನಾವು ಕರಡೋದು ಕೂಡ ಇಂಪಾರ್ಟೆಂಟ್. ಒಟ್ಟು ನಾವು ಮಾಡಿದರೆ ಅದು ದೋಸೆ ಅರೆದ್ರೆ ಸರಿಯಾಗಿ ಬರೋದೇ ಇಲ್ಲ, ಸ್ವೀಟ್ ದೋಸೆ ಅಲ್ವಾ, ಹಾಗಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಪೂರ್ತಿಯಾಗಿ ಮಿಕ್ಸ್ ಮಾಡಿಬಿಟ್ರೆ ಎಲ್ಲ ಚೆನ್ನಾಗಿ ಬರುತ್ತೆ. ನೋಡಿ, ಎಲ್ಲ ಬೆಲ್ಲ, ಅರಿಶಿಣ ಪೌಡ್ರು ಚೂರು ಮತ್ತು ಏಲಕ್ಕಿ ಪೌಡ್ರು ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಯಿತು. ಈಗ ರಾತ್ರಿ 8 ಗಂಟೆ ಆಗಿದೆ. ಬೆಳಗ್ಗೆ ತನಕ ನಾನು ಹಾಗೆ ಇಟ್ಟಿರ್ತೀನಿ. ಅಂದರೆ ಬೆಳಗ್ಗೆ ಮಾಡಬೇಕು ಈ ದೋಸೆ, ಏಕೆಂದರೆ ಚೆನ್ನಾಗಿ ಸ್ವಲ್ಪ ಹುಳಿಯಾಗಿ ಸಾಫ್ಟಾಗಿ ಬರಬೇಕು. ಮುಚ್ಚಿ ಇಟ್ಟಿರ್ತೀನಿ. ನೋಡಿ, ಕಾಣಿಸ್ತಾ ಇದೆ ಅಲ್ವಾ. ನೋಡಿ, ಬೆಳಗಾಗೋ ತನಕ ಹೇಗಾಗಿದೆ, ಮೇಲ್ಗಡೆ ಉಬ್ಕೊಂಡಿದೆ, ತುಂಬ ಹಗುರವಾಗಿ ಬರುತ್ತೆ. ಬೆಳಗಾದಮೇಲೆ ಅದನ್ನು ಕ್ಲೀನಾಗಿ ಬೆಳಿಗ್ಗೆ 8 ಗಂಟೆಗೆ 7:15 ಆಗೋಯ್ತು. ಅದನ್ನ ಕ್ಲೀನಾಗಿ ತೊಳೆಸ್ತಾ ಇದ್ದೀನಿ. ಈ ಕಲರ್ ಅಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ, ಚೂರು ಅರಿಶಿಣ ಪೌಡ್ರ್ ಹಾಕಿದ್ನಲ್ವ, ಹಿಟ್ಟಿನ ಕಲರ್ ನೋಡಿ, ಬೆಲ್ಲ ಮತ್ತು ಅರಿಶಿಣ ಪೌಡ್ರು ಎಲ್ಲ ಸೇರಿಕೊಂಡು ಫಸ್ಟ್ ಕ್ಲಾಸ್ ಕಲರ್ ಬಂದಿದೆ. ಈ ರೀತಿ ಅರಿಶಿಣ ಪೌಡ್ರನ್ನ ಸ್ವಲ್ಪ ಹಾಕೋದ್ರಿಂದ ಈ ರೀತಿ ಕಲರ್ ಬಂದಿದೆ. ಹೆಲ್ತಿಗೂ ಕೂಡ ಮನೆಯಲ್ಲೇ ಮಾಡಿರುವಂಥ ಅರಿಶಿಣ ಪೌಡ್ರು ತುಂಬ ಒಳ್ಳೆಯದು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ರಾತ್ರಿ ಹಿಟ್ಟು ರೆಡಿ ಮಾಡಿಟ್ಟುಕೊಂಡು ಈಗ ಬೆಳಗ್ಗೆ ಕ್ಲೀನಾಗಿ ತೊಳೆಸಿದ್ದೀನಿ. ಅದಕ್ಕೆ ಇನ್ನೇನು ದೋಸೆಯನ್ನು ಎರಿಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಒಂದೊಂದೇ ದೋಸೆ, ಸ್ವಲ್ಪ ನಿಧಾನಕ್ಕೆ ದೋಸೆ ಹೆರಿತಾ ಒಂದು 2-3 ದೋಸೆ ಆದಮೇಲೆ ನೀವು ನಿಮ್ಮ ಮನೆಯಲ್ಲಿ ಜನರನ್ನು ಕರೀರಿ. ಯಾಕೆಂದರೆ ಅದು ಸಡನ್ನಾಗಿ ಆಗಲ್ಲ. ನಾನ್ ಸ್ಟಿಕ್ ಬಂಡಿಯನ್ನು ತೆಗೆದುಕೊಂಡಿದ್ದೀನಿ, ಅದು ಬೇಗನೆ ಚೆನ್ನಾಗಿ ಫಸ್ಟ್ ಕ್ಲಾಸಾಗಿ ಬರುತ್ತೆ. ಕಾಣಿಸ್ತಾ ಇದೆ ಅಲ್ವಾ, ಎಷ್ಟು ಕುಳಿ ಬಿದ್ದಿದೆ, ಸಾಫ್ಟಾಗಿ ಬಂದಿದೆ ಈ ಮೊಗೆಕಾಯಿ ದೋಸೆ. ಆರಾಮ್ಸೆ ಯಾರು ಬೇಕಾದರೂ ಮಾಡ್ಬೋದು, ಆದರೆ ನಾನ್ ಸ್ಟಿಕ್ ಬಂಡಿನೇ ತೆಗೆದುಕೊಳ್ಳಿ, ಚೆನ್ನಾಗಿ ಬೇಗನೆ ಏಳುತ್ತೆ. ಓಕೆ, ಈಗ ನಾನು ನಿಧಾನಕ್ಕೆ ಎರಿಬೇಕಾಗತ್ತೆ. ಸ್ವಲ್ಪ
ಯಾಕೆಂದರೆ ಆ ಕಡೆ ಈ ಕಡೆ ಏನಾದರೂ ಕೆಲಸ ಕೂಡ ಸ್ವಲ್ಪ ಮಟ್ಟಿಗೆ ಮಾಡ್ಕೋಬೋದು. ಟಕ್ಕನೆ ಏಳಲ್ಲ ಅದು ದೋಸೆ, ಸ್ವೀಟ್ ದೋಸೆ ಅದಕ್ಕಾಗಿ. ನೋಡಿ ಸಾಫ್ಟಾಗಿ ಬಂದಿದೆ. ಈಗ 3 ದೋಸೆ ಆಗಲಿ. 3 ದೋಸೆ ಆದಮೇಲೆ ನಾನು ಮನೆಯಲ್ಲಿ ನಮ್ಮ ಮನೆಯವ್ರನ್ನ ತಿಂಡಿಗೆ ಕರಿತೀನಿ. ಕಡೆಗಾಯಿ ಉಪ್ಪಿನಕಾಯಿ ಇದೆ, ಮತ್ತು ಇದಕ್ಕೆ ಚಟ್ನಿ ಅಂತೂ ಬೇಡ. ಫಸ್ಟ್ ಕ್ಲಾಸ್ ತುಪ್ಪ ಅಂತೂ ಮನೇಲೆ ನಾನು ಮಾಡಿರ್ತೀನಲ್ಲ ಅದು ಕೂಡ ಇದೆ. ತುಪ್ಪ ಕಡೆಗಾಯಿ ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾಯಿದ್ರೆ ವಾ ಇನ್ನಷ್ಟು ಬೇಕು ಅಂತ ಅನಿಸುತ್ತೆ. ನನಗಂತೂ ಈ ಸ್ವೀಟ್ ದೋಸೆ ತುಂಬ ತಿಂತೀನಿ ನಾನು ಖಾಲಿ ಚಪ್ಪೆ ದೋಸೆನ ನಾನು 2 ತಿಂದರೆ ಇದನ್ನು 3 ತಿಂತೀನಿ. ಈ ರೀತಿ ನನಗಂತೂ ತುಂಬ ಇಷ್ಟ. ಸ್ಪೆಷಲಾಗಿ ನಮ್ಮ ಮನೇಲಿ ಸಾಮಾನ್ಯವಾಗಿ ಎಲ್ಲರಿಗೂ ಇಷ್ಟ. ನಮ್ಮ ಮನೆಯವ್ರಿಗೂ ಕೂಡ ತಿಂತಾರೆ, ನಮ್ಮ ಮಾವನವ್ರಿಗೂ ಇಷ್ಟ, ಅತ್ತೆಯವ್ರಿಗೂ ಕೂಡ ಇಷ್ಟ. ಅಂದರೆ ಚೆನ್ನಾಗಿ ಈ ರೀತಿಯಾಗಿ ಸಾಫ್ಟಾಗಿ ಬಂದರೆ ಮಾತ್ರ ತಿಂತಾರೆ, ಇಲ್ಲಾಂದರೆ ತಿನ್ನೋದೇ ಇಲ್ಲ. ಇದೇ ರೀತಿಯಾಗಿ ಮಾಡಿದರೆ ಮಾತ್ರ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ದೋಸೆಯನ್ನು ಎರಿತಾ ಇದ್ದೀನಿ, ನನಗೆ ಎಷ್ಟು ಹೊತ್ತಿಗೆ ತಿಂತೇನಪ್ಪ ಅಂತ ಅನ್ನಿಸ್ತಾ ಇದೆ. ಈಗ ಇನ್ನೇನು 2-3 ದೋಸೆ ಆಯ್ತೀಗ. ನಮ್ಮ ಮನೆಯವ್ರನ್ನ ತಿಂಡಿಗೆ ಕರಿತೀನಿ. ಅತ್ಯಂತ ರುಚಿಕರವಾದ ನುಗ್ಗೆಕಾಯಿ ದೋಸೆ ರೆಡಿಯಾಗೇ ಬಿಡುತ್ತಲ್ವ. ಯಾರು ಬೇಕಾದರೂ ಈಸಿಯಾಗಿ ಮಾಡ್ಬೋದು. ನೋಡಿ ಆರಾಮ್ಸೆ ಸ್ವಲ್ಪ ದಪ್ಪಗೇನೆ ಇರಿದ್ರೆ, ಅಂದರೆ ಜಾಸ್ತಿ ಹರಗಲಿಕ್ಕಿಲ್ಲ, ಚೆನ್ನಾಗಿ ಬೇಗನೆ ಹೇಳುತ್ತೆ ಅದು. ನೆನಪಿಟ್ಟುಕೊಳ್ಳಿ, ನಾನ್ ಸ್ಟಿಕ್ ಬಂಡಿನೇ ಮಾತ್ರ ಸ್ವೀಟ್ ದೋಸೆ ಮಾಡಲಿಕ್ಕೆ ಅತ್ಯುತ್ತಮ. ಇದು ನನಗೆ ಗೊತ್ತಿದೆ. ಮೊನ್ನೆ ಅಷ್ಟೇ ಮತ್ತೆ ಬಾಳೆಹಣ್ಣಿನ ದೋಸೆಯನ್ನು ತೋರಿಸಿದ್ನಲ್ವ, ಅದನ್ನು ಕೂಡ ನಾನು ನಾನ್ ಸ್ಟಿಕ್ ಬಂಡಿಲೇ ಎರೆದಿದ್ದು. ಮೇಲ್ಗಡೆ ಸ್ವಲ್ಪ ತುಪ್ಪವನ್ನು ಹಾಕಿದರೂ ಓಕೆ, ಚೆನ್ನಾಗಂತೂ ಬರುತ್ತೆ. ಅತ್ಯಂತ ರುಚಿಯಾದ ಮೃದುವಾದ ದೋಸೆ, ನುಗ್ಗೆಕಾಯಿ ದೋಸೆ ರೆಡಿ ಆಯಿತು. ನೋಡಿ, ನೀವು ಕೂಡ ಟ್ರೈ ಮಾಡಿ. ಮನೆಯಲ್ಲಿ ಯಾರು ಬೇಕಾದರೂ ಮಾಡ್ಬೋದು. ಮನೆಯಲ್ಲೇ ಈ ರೀತಿಯ ನಾವು ದೋಸೆ ಎಲ್ಲವನ್ನು ಮಾಡಿಕೊಂಡು ರುಚಿಯಾಗಿ ಮಾಡಿಕೊಡ್ತಿದ್ರೆ ಹೆಲ್ದಿ ಕೂಡ ಅಲ್ವಾ. ಹಾಗಾಗಿ ನಾವು ಮನೆಯಲ್ಲೇ ಸ್ಪೆಷಲ್ಲಾಗಿ ಮಾಡ್ಬೋದು. ನೀವು ಕೂಡ ಟ್ರೈ ಮಾಡಿ. ಹಾಗೆ ಒಂದು ಕಡೆ ಟೀ ಕೂಡ ಆಯಿತು, ಫಸ್ಟ್ ಕ್ಲಾಸ್ ಟೀ. ಪ್ಲೇಟಿಗೆ ದೋಸೆಯನ್ನು ಹಾಕಿದೆ, 2 ದೋಸೆಯನ್ನು ಹಾಕಿದ್ದೀನಿ. ಹಾಗೆ ತುಪ್ಪವನ್ನು ಕೂಡ ಹಾಕಿದೆ. ಉಪ್ಪಿನಕಾಯಿ ಕೂಡ ರೆಡಿ ಇದೆ, ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಕೇವಲ ತುಪ್ಪದಲ್ಲಿ ತಿನ್ಬೋದು. ನಮ್ಮನೆಯವ್ರನ್ನ ಇನ್ನೇನು ಕರಿತೀನಿ. ನೋಡಿ ಕಾಣಿಸ್ತಾ ಇದೆ ಅಲ್ವಾ. ಕಡೆಗಾಯಿ ಉಪ್ಪಿನಕಾಯಿನೂ ಕೂಡ ಇಟ್ಟಿದೆ, ಸಾಫ್ಟಾಗಿ ಬಂದಿದೆ. ನೋಡಿ ಟೇಸ್ಟ್ ನೋಡೇ ಬಿಡ್ತೀನಿ ನಾನು. ತುಂಬ ರುಚಿಯಾಗಂತೂ ಬಂದಿದೆ. ನೀವು ಕೂಡ ಟ್ರೈ ಮಾಡಿ. ಗೊತ್ತೇ ಇದೆ ಅಲ್ವಾ. ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಪ್ರೋತ್ಸಾಹಿಸಿ. ವಿಡಿಯೋನ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ.